ಇನ್ನೊಂದು ಈಗ ಒಂದಿಷ್ಟು ಜನ 25,000 50,000 ಸೇರಿಸ್ಬೇಕು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. 25,000 ಜನ ಸೇರಿಸೋದು ಬಹುದೊಡ್ಡ ಕೆಲಸ ಅಲ್ಲ. ಆದ್ರೆ ನನಗೆ ಎಲ್ಲೋ ಒಂದು ಕಡೆ ಇನ್ನ ಮನಸ್ಥಿತಿ ಇನ್ನ ಹದ ಆಗಿಲ್ಲ ಅನ್ನುವಂತ ನೋವು ಇವತ್ತು ನನಗೆ ಕಾಣ್ತಾ ಇದೆ. ಈ ಮನಸ್ಥಿತಿ ಈಗ ನೋಡಿ, ಇದರ ಲಾಭ ಯಾರಿಗಪ್ಪ ಫಸ್ಟ್ ಆಗೋದು? ನನಗಾಗುತ್ತಾ? ಅಥವಾ ನನ್ನ ಮಕ್ಕಳು ಯಾರಾದ್ರೂ ಸಹ ಉದ್ಯೋಗದಲ್ಲೂ ಇಲ್ಲ, ರಿಸರ್ವೇಶನಲ್ಲೂ ಇಲ್ಲ. ಸೊ ಆದ್ರೆ ಇದರಲ್ಲಿ ಏನಾಗ್ತಾ ಇದೆ ನೋಡಿ, ಈಗ ಉದಾಹರಣೆಗೆ ಆಗಲೇ ಇವರು ಪ್ರಸ್ತಾಪ ಮಾಡಿದ್ರು 72,188 ಉದ್ಯೋಗ. ಈಗ ಇದರಲ್ಲಿ ನಷ್ಟ ನಮಗೆ 3% ಆದ್ರೆ 2,888 ಉದ್ಯೋಗಗಳು ಕಡಿಮೆ ಆಗ್ತವೆ. ಹಾಗೆ SCಗಳಿಗೆ 1,444 ಹುದ್ದೆಗಳು ಕಡಿಮೆ ಆಗ್ತವೆ. ಅದು SCAಗೆ 541, ಅವ್ರ ಇಂಟರ್ನಲ್ ರಿಸರ್ವೇಶನ್ ಇದೆಯಲ್ಲ, SCBಗೆ 541, SCCಗೆ 362. ಸೊ ಈಗಿರ್ಬೇಕಾದ್ರೆ ಈಗ ಅದೇ ರೀತಿ ಮೆಡಿಕಲ್ ಸೀಟ್ಸ್ ರಾಜ್ಯದಲ್ಲಿ ಅಂಡರ್ ಗ್ರಾಜುಯೇಟ್ಸು ಸೊ ಇವತ್ತು ಆಗಲಿರುವ ನಷ್ಟ ಎಷ್ಟಪ್ಪ ಅಂದ್ರೆ ಇದೇನಾದ್ರು 3% ಬಂದ್ರೆ ಅಂಡರ್ ಗ್ರಾಜುಯೇಟ್ಸ್ಗೆ 580 ಸೀಟ್ಸ್ ಕಡಿಮೆ ಆಗ್ತದೆ. ST PGಗೆ 308, ಆಯುಷಲ್ಲಿ 360, ಡೆಂಟಲ್ ಸೈನ್ಸ್ ಅಲ್ಲಿ 132, ಹಾಗೆ ವೆಟರ್ನರಿ ಸೈನ್ಸ್ ಅಲ್ಲಿ 15, ಇಂಜಿನಿಯರಿಂಗ್ ಸೀಟ್ಸ್ 3,368, BSc ಅಗ್ರಿಕಲ್ಚರ್ ಅಲ್ಲಿ 122, ಬಿ ಫಾರ್ಮಾ 153, BSc ನರ್ಸಿಂಗು 1,701. ಹಾಗೆ SCಗಳಿಗೆ UG ನಲ್ಲಿ 290 ಸೀಟ್ಸ್ ಕಡಿಮೆ ಆಗುತ್ತೆ. ಮೆಡಿಕಲ್ ಅಲ್ಲಿ ಅಂದ್ರೆ PG ನಲ್ಲಿ 154, ಆಯುಷ್ ಅಲ್ಲಿ 180, ಡೆಂಟಲ್ ಸೈನ್ಸ್ ಅಲ್ಲಿ 66, ವೆಟರ್ನರಿ ಸೈನ್ಸ್ ಅಲ್ಲಿ 8, ಇಂಜಿನಿಯರಿಂಗ್ ಅಲ್ಲಿ 1,684, BSc ಅಗ್ರಿಕಲ್ಚರ್ 61, ಬಿ ಫಾರ್ಮಾ 77, BSc ನರ್ಸಿಂಗ್ 850. ಹೀಗೆ ನಷ್ಟ ಆಗ್ತಾ ಇದೆ. ಈ ನಷ್ಟ ಆಗೋದು ವಿದ್ಯಾರ್ಥಿಗಳಿಗೆ. ಅದರ ನೋವು ಯಾರಿಗಿರಬೇಕು? ಆ ವಿದ್ಯಾರ್ಥಿಗಳ ಪೇರೆಂಟ್ಸ್ಗೆ. ಎಷ್ಟು ಜನಕ್ಕೆ ಆ ನೋವು ಕಾಣ್ತಾ ಇದ್ದೇವೆ? ಎಲ್ಲೋ ನನಗೇನು ಕಾಣ್ತಾ ಇದೆ. ಈಗ ನಾವು ಇಷ್ಟೆಲ್ಲ ಹೋರಾಟಗಳನ್ನ ಅಥವಾ ಪ್ರವಾಸಗಳನ್ನ ಮಾಡ್ತಾ ಇದ್ದೀವಿ. ಯಾವ ಜಿಲ್ಲೆನಲ್ಲಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಆ ಇಂಜಿನಿಯರ್ ಈ ಇಂಜಿನಿಯರ್ ಆ ತಹಸೀಲ್ದಾರ್ ಇಂಥವ್ರು ಯಾರೋ ಒಂದಿಷ್ಟು ಜನ ಬಂದಿರೋದು ಬಿಟ್ರೆ, ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ, ಇಲ್ಲಿಯವರೆಗೂ 28 ಜಿಲ್ಲೆ ಪ್ರವಾಸ ಮಾಡಿರುವಂತದ್ರಲ್ಲಿ ಯಾರೊಬ್ಬರು 5 ಪೈಸೆ ಕೊಟ್ಟಿಲ್ಲ. ಇಲ್ಲಿ ಯಾರಿದ್ದೇವೆ ನಾವುಗಳೇ ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಬಂದಿವಿ. ಯಾರ ಹತ್ರನೂ ಇಲ್ಲಿವರೆಗೂ ಕೈ ಚಾಚಿಲ್ಲ, ಇದು ಸ್ಪಷ್ಟ. ಆದ್ರೆ ಕನಿಷ್ಠ ಈ ಸಭೆಗಳಾದ್ರೂ ಬರಬೇಕಲ್ಲ. ಈಗ ಮನೆಯಲ್ಲಿ ಸರ್ಕಾರಿ ನೌಕರದೊಂದು ಏನೋ ST ಸಂಘ ಅಂತ ಅವರೆಲ್ಲ ಹೋದ್ರು, ಬಂದಿದ್ರಾಗ್ಲೇ ನನಗೆ ಮೀಟಿಂಗ್ ಕರೆದ್ರಿ ಇಲ್ಲಿ. ಸರ್ ನಾವು ಬರ್ತೀವಿ ಅಂತೇಳಿ ನಾನು ಇದನ್ನ ಪರ್ಮನೆಂಟ್ ಮಾಡಿದ್ದೀನಿ. ಜಾಗ ಈ ಚೇರ್ಸು ಎಲ್ಲ ಹಾಕ್ಸಿ, ಯಾಕಂದ್ರೆ ಇದು ಇದಕ್ಕೆ ಬಹಳ ಹೋರಾಟ ಮಾಡಿ ಇದನ್ನ ಮಾಡಿಸಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಕಸಾನು ಗುಡಿಸಲ್ಲ, ಇನ್ನೊಂದು ಇಲ್ಲ. ಇದು ಮೊನ್ನೆ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ರೆ ಇದು ಆಲ್ಮೋಸ್ಟ್ ಬಿದ್ದೋಗೋ ಸ್ಥಿತಿಯಲ್ಲಿ ಇದರ ಮೇಲೆ ಎಲ್ಲ ಇತ್ತು. 2 ದಿವಸ ಇಲ್ಲಿದ್ದು ಕ್ಲೀನ್ ಮಾಡಿಸಿದ್ದಾರೆ. 4 ರೋಡ್ಗೂ ಹೆಚ್ಚು ಮರಗಳನ್ನ ಇಲ್ಲಿಂದ ಕಟ್ ಮಾಡಿ ಕಳಿಸಿದ್ದಾರೆ. ಸೊ ಇನ್ನವೇ ಅಲ್ಲಿ ಅವ್ರು ಬನ್ನಿ ಅಂತ ಹೇಳಿದ್ರೆ ಅವರು ನನಗೆ ಫೋನ್ ಮೇಲೆ ಫೋನು. ಅವತ್ತು ಹರಿಪ್ರಸಾದ್ ಅವರು
ನಮ್ಮ KPCC ಅಧ್ಯಕ್ಷರಾಗುವಂತ ಇದು ತಗೊಳ್ಳುವಂತ ಚಾರ್ಜ್ ತಗೊಳ್ಳುವಂತ ಮೀಟಿಂಗ್ ಅಲ್ಲಿ ಇದ್ದೇನೆ, ಬನ್ನಿ ಸರ್. ಕೊನೆಗೆ 2 ಗಂಟೆ ಬಂದ್ರೆ ಸೊ ಒಂದು 15-20 ಜನ ಇದ್ದಾರೆ. ಅಂದರೆ ನಮ್ಮಲ್ಲಿ ಎಷ್ಟು ಜಾಗೃತಿ ಇದೆ ಅನ್ನೋದು. ಎಲ್ಲ ಅಲ್ಲಿ ಕುಳಿತುಕೊಂಡಿದ್ರು ಕಲ್ಲು ಮೇಲೆ. ನಾನು ಜೋಬಿಂದ ತೆಗೆದು 2,000 ರೂಪಾಯಿ ಹಾಕಿದೆ ಮುಂದೆ. ನೀವೆಲ್ಲರೂ ಸಹ ಇಲ್ಲಿ ಎಷ್ಟೆಷ್ಟು ಜೋಬಲ್ಲಿ ಇದೆಯೋ ಕಾಸು ಹಾಕ್ರೆ ಇಲ್ಲಿ ಚೇರ್ ತರೋಣ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ದೇವಸ್ಥಾನದ ತಟ್ಟೆಗೆ ಹಾಕ್ತಾರಲ್ಲ 200 ರೂಪಾಯಿ 200 ರೂಪಾಯಿ 100 ರೂಪಾಯಿ ಈ ರೀತಿ ಹಾಕಿದ್ರು. ಅಲ್ಲಿರುವಂತ 15 ಜನವೋ 20 ಜನ. ಆ ಬಂದಂತ ಹಣ ತೆಗೆದುಕೊಂಡು ಹೋಗಿ ಒಂದು 15 ಚೇರನ್ನ ತಂದು ಹಾಕ್ಸ್ದೆ. ಆಮೇಲೆ ಯಾರೋ 2-3 ಅಧಿಕಾರಿಗಳಿಗೆ ಹೇಳಿ ಒಂದಿಷ್ಟು ಟೇಬಲ್ಗಳು ಇದನ್ನ ತಂದು ಹಾಕಿದ್ರಪ್ಪ ಅಂತ ಹೇಳಿ ಹಾಕ್ಸಿದ್ರು. ಹೊಸ ಬೀಗ ಹಾಕ್ಸಿ ಯಾವಾಗ್ಲೂ ಇಲ್ಲಿ ಬರಬೇಕು, ವಾಲ್ಮೀಕಿ ಸ್ಟ್ಯಾಚು ಗೆ ದಿನನಿತ್ಯ ಕ್ಲೀನ್ ಇರಬೇಕು, ಪೂಜೆ ಪುನಸ್ಕಾರಗಳು ಸಾಧ್ಯ ಆದ್ರೆ ಮಾಡಬೇಕು ಅನ್ನೋಂಥ ಹಿನ್ನೆಲೆ. ಅದು ಬೇರೆ. ಆದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರಿಗ್ರೆ ಫಸ್ಟ್ ಇದರಿಂದ ಲಾಭ ಆಗುವಂಥದ್ದು ವಿದ್ಯಾರ್ಥಿಗಳಿಗೆಲ್ಲ. ಫಸ್ಟ್ ಲಾಭ ಆಗುವಂಥದ್ದು ಸರ್ಕಾರಿ ನೌಕರರಿಗೆ. 7% ಇದ್ರೆ ಇವರಿಗೆ ಪ್ರಮೋಷನ್ ಇಮ್ಮಿಡಿಯೇಟ್ ಸಿಗುತ್ತೆ. 3% ಇದ್ರೆ ಅನೇಕ ಜನ ಕ್ಯೂನಲ್ಲಿ ಇರ್ಬೇಕಾದ್ರೆ. ಎಷ್ಟು ಜನ ಇದನ್ನ ಸರ್ಕಾರಿ ನೌಕರು ಇದನ್ನ ತಲೆ ಕೆಡಿಸ್ಕೊಂಡಿದ್ದಾರೆ? ನನ್ನ ಕುಟುಂಬದಲ್ಲಿ ಯಾರು ಇದು ಎಂಥದ್ದು ಸರ್ಕಾರಿ ನೌಕರಲ್ಲಿ ಇಲ್ಲ, ಇರೋದು ಇಲ್ಲ.